ತಾವು ಹೊತ್ತಿದಿರಿ. ಈ ಅನ್ನದಾಸೋಹದ ವಿಶೇಷತೆ ಮತ್ತು ಏನೆಲ್ಲ ಭಕ್ತರಿಗೆ ತಾವು ದಾಸೋಹದ ಮೂಲಕ ಹೇಳಲಿಕ್ಕೆ ಬಯಸ್ತೀರಿ? ಈ ಅನ್ನದಾಸೋಹ ಮಾಡೋದಕ್ಕಿಂತ ಮನಸ್ಸಿಗೆ ಶಾಂತಿ ಸಿಗ್ತೈತಿ. ಈ ಅನ್ನದಾನ ಎಲ್ಲ ದಾನಗಳಿಗಿಂತ ಮಿಕ್ಕ ದಾನ. ಈ ದಾನವನ್ನು ಮಾಡೋದಕ್ಕಿಂತ ಪರಮಾತ್ಮ ಸಂತೋಷ ಆಗ್ತಾನೆ. ಎಲ್ಲ ಜೀವಿಗಳು ನಮ್ಮ ಬನ್ನಿ ಸಣ್ಣ ಸಿಕ್ಕರೆ ನಾವೆಲ್ಲ ಶಿವನ ಮಕ್ಕಳಿದೀವು. ನಾವು ಶಿವನ ಆರಾಧನೆ ಮಾಡಬೇಕು. ನಾವು ಚೀಟಿ ಚಪಾತಿ ಪಂಚಾಂಗ ಹೊತ್ತಿಗೆಲ್ಲ ಸುಳ್ಳದಾವು. ಈ ಸಮ ದಾತನೇ ಜೋಡ್ ಸಮ ಪಾಪನೆ ರಾಮ ನಾಮ ಸಮ ನಾಮನ ಎಂದ ಪ್ರಕಾರ ಈ ಭೂಲೋಕದ ಕೈಲಾಸ ಅಂತ ಸಸ್ಯನ ಮಲ್ಲಿಕಾರ್ಜುನ ಮತ್ತು ಬುರಾಮ ದೇವರು ನಮ್ಮ ಕುಲತಾಯಿ ತಂದೆಗಳಾಗಿ ಆಗಬೇಕು. ಇಲ್ಲಿ ನಡ್ಕೊಳ್ಳೋದಕ್ಕಿಂತ ಎಲ್ಲರಿಗೆ ಶಾಂತಿ ಸಿಗ್ತೈತೆ. ಅಷ್ಟೇ ಅಲ್ಲದ ಮುಂದೆ ಮೋಕ್ಷ ಸಹಿತ ಆಗ್ಬೋದು. ಅದಕ್ಕಾಗಿ ನಾವು ಗುಣ ಚಲು ಇಟ್ಕೊಂಡು ಸುಳ್ಳು ತುಡುಗ ಬಿಟ್ಟು ನಾವು ಭಕ್ತಿ ಮಾಡೋದಕ್ಕಿಂತ ದಾನ ಧ್ಯಾನ ಮಾಡೋದಕ್ಕಿಂತ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಇದರೊಳಗೆ ಆತ್ಮಜ್ಞಾನವೂ ಆಗ್ತೈತಿ. ಅದಕ್ಕೆ